Start this auspicious movement. Apeksha Gautami and team will sing the prayer. Dear guests, teachers and friends, please close your eyes and be humble. We seek the blessings of the Lord. ಗುರುವೇನಿ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇನಿ ಕಲಿಸು ಸುಳ್ಳಿನ ನಡುವೇನ ಸತ್ಯವನಾಡಲು ಕಲಿಸು ಸುಳ್ಳಿನ ನಡುವೇನ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ತೆರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದು ಗಳಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದು ಕಲಿಸು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದ Hello. Sachin San is to deliver the welcome speech. Money. It is also quite paradoxical that I have to welcome you on the day of bidding you farewell. But as this is the ending of an extraordinary journey, I am quite happy to do this. First of all, I would like to welcome our beloved chairman, founder, and pillar of DDU institutions to this wonderful event. Welcome you, sir. Secondly, I would like to welcome, actually, we don't have here our administrator of this DDU institutions, Vidya Madam, and we also, and now I would like to welcome our principal, our beloved leader, Matthew Valerio sir, to this event. Staff and non-teaching staff to this wonderful event. Please, I welcome you all. Same time, you're nervous and quite anxious because this is a heartbreaking moment for any of you. But you know, every journey has to end at some point, and today I would like to all welcome you to this beautiful event. Welcome you, my dear 10th class students. Once again, this is actually hosted by our 9th class students, and I would like to welcome every one of us and who are standing here, parents, teachers.
ದಮ್ದರೆ ದಮ್ದರೆ ಜಗಳ ಕೋಮನ್ನಲ್ಲವೇ ಕೋಪ್ರೋ ಮಾಡಿ ಮಕ್ಕಳಿಗೋ ಒಗ್ಗಟ್ಟಲ್ಲಿ ಬಲವಿದೆ ಸೋಷಿಯಲ್ ಕ್ಲಾಸ್ಗೆ ಒಂದೊಂದು ಸೈಟು ನೀನು ನೆರಲೇಬೇಕು ಸ್ಕೂಲ್ ಲೈಫು ನಮಗಿನ್ನು ಬೇಕು ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರನಾಕು ಏ ಗೈಸ್ ಲೆಟ್ಸ್ ಸಿಂಗ್ ಟುಗೆದರ್ ದಮ್ದರೆ ದಮ್ದರೆ ಜೀವನವನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ತಂದಿರತಕ್ಕಂಥ ಎಲ್ಲ ಗುರುಗಳ ಚರಣಗಳಿಗೆ ನಮಸ್ಕರಿಸುತ್ತಾ ಇವತ್ತು 2022-23ನೇ ಸಾಲಿನ SLC ವಿದ್ಯಾರ್ಥಿಗಳ ಬೀಳ್ಕೊಡು ನೋಡ್ರಿ ಮಗು ಹಾಸ್ಪಿಟ್ಲಲ್ಲಿ ಅಥವಾ ಎಲ್ಲೋ ಕೇಳಿರ್ತೀರಿ ಯಾವಾಗ ಡೆಲಿವರಿ ಆಗಿರ್ತದ ಮಗುನ ಶಬ್ದ ಬಂದಿರ್ತದೆ ಜೋರಾಗಿ ಮತ್ತು ಮನುಷ್ಯ ಸಂತೋಷ ಆದಾಗನೂ ಕೂಡ ಕಣ್ಣೀರು ಬರ್ತಾವೆ ದುಃಖ ಆದಾಗನೂ ಕೂಡ ಕಣ್ಣೀರು ಬರ್ತಾವೆ ಇದು ಜಸ್ಟ್ ಲೈಕ್ ಟ್ರೈನ್ ಇದ್ದಂಗೆ ಏರೋರು ಏರ್ತಾ ಇರಬೇಕು ಟ್ರೈನು ಇಳಿಯೋರು ಇಳಿತಾ ಇರಬೇಕು ಒಂದು ವೇಳೆ ಏರೋರೇ ಜಾಸ್ತಿ ಆದರೂ ಇಳಿಯೋರು ಕಡಿಮೆ ಆದ್ರು ಅಂತಂದರೆ ಟ್ರೈನ್ ಹಿಡ್ಸಂಗಿಲ್ಲ ಅಂದರೆ ಕ್ಲಾಸ್ ರೂಮ್ ಹಿಡ್ಸಂಗಿಲ್ಲ ಈಗ ನಿಮ್ಮ ಸ್ನೇಹಿತರು ಭಾಳ ಅದ್ಭುತವಾಗಿ ಮಾತಾಡಿದರು ದಮ್ದರೆ ದಮ್ ಅಂತ ಎಲ್ಲಿ ಉಲ್ಟಾ ಆಡಿದ್ರು ಅವರು DDUನಾಗ ಕಾರಿಡಾರ್ನಾಗ ಗೀಚಿಲ್ಲ ಹಾಂ ಗೀಚಿದ್ದೀರಾ ಗೀಚಿಲ್ಲ ಡೆಸ್ಕ್ ಮೇಲೆ ಗೀಚಿರ್ಯಾ ಗೀಚಿಲ್ಲ ಹಾಂ ಗೀಚಿದ್ರಿ ಹಾಂ ಗೀಚಿದ್ರಿ ಅಂದ್ರೆ CCTV ರೆಕಾರ್ಡ್ ಆಗಿರ್ತದೆ ಫೈನ್ ಆಗಿರ್ತದೆ ಹಾಂ ಅಲ್ಲಿ ತನಕ ಹಾಲ್ ಟಿಕೆಟು ಕೊಟ್ಟಿರಂಗಿಲ್ಲ ಹಾಂ ಮನುಷ್ಯ ಇವತ್ತು ನಾವು ಯಾವುದಕ್ಕೆ ಪ್ರಾಶಸ್ತ್ಯ ಕೊಡ್ಬೇಕಂತಂದರೆ ಸಮಯಕ್ಕೆ ಪ್ರಾಶಸ್ತ್ಯ ಕೊಡ್ಬೇಕು ಯಾರು ಸಮಯಕ್ಕೆ ಪ್ರಾಶಸ್ತ್ಯ ಕೊಡೋಂಗಿಲ್ಲ ನಾವು ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಆಗಂಗಿಲ್ಲ ನಿಮ್ಮ ಪ್ರಿನ್ಸಿಪಾಲ್ ಹೇಳಿದರು ವಾಟ್ ಇಸ್ ದ ಟೈಮ್ ಸರ್ ಅಕ್ಯುರೇಟ್ 4:30 ಐ ರೀಚ್ ಯುವರ್ ಸ್ಕೂಲ್ 4:20 9:30ಗೆ ನೀವು 22 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಲೇಟಾಗಿ ಹೋದರೆ ಲೈಫ್ ಲಾಂಗ್ ನಿಮಗೆ ಬರಲಾರ್ದಂಥ ಅನುಭವ ಆಗುತ್ತೆ ಏನು ಅನುಭವ ಆಗುತ್ತೆ ಅಂತಂದರೆ ಕ್ವಶನ್ ಪೇಪರ್ ಸಿಗಂಗಿಲ್ಲ ನಿಮಗೆ ನೀವು ಬರಲಿಕ್ಕೂ ಕೂಡ ಆಗಂಗಿಲ್ಲ ಅಂಥ ಒಂದು ಅನುಭವ ಆಗುತ್ತೆ ಯಾವುದು ಎಕ್ಸಾಮ್ ಅದೇ ನಿಮ್ಮ ನಿತ್ಯ ಜೀವನದಲ್ಲಿ ನೀವು ತಿಳ್ಕೊಳ್ಬೇಕು ಪ್ರತಿಯೊಂದು ನಮ್ಮ ಜೀವನದಲ್ಲಿ ಪರೀಕ್ಷೆ ಇದೆ ಅಂತ ಅಂದ್ಕೊಂಡು ಒಂದು ದಿನ ಒಂದು ದಿನ ಪ್ರತಿ ಕ್ಷಣನೂ ಕೂಡ ಯಾಕಂದರೆ ನಾನು ಮಾಡಿದಾರೆ ಅಂತ ತಿಳಿದಿದ್ದೆ ಆಲ್ರೆಡಿ ನನಗನ್ಸಿದ್ದು ಸಮಯ ಒಂದು ಸಲ ಮಾಡಿದಾರೆ ನೀವು ರಿಮೈಂಡರ್ ಮಾಡ್ಕೊಡ್ರಿ ನೀವು ಹಾಂ ಓದ್ಬೇಕು ನಿಮಗೆ ಆರ್ ಯು ಇಶ್ಯೂ ದ ಹಾಲ್ ಟಿಕೆಟ್ ಆಲ್ರೆಡಿ ಹಾಂ ಒನ್ ಕ್ವಶನ್ ಬೇಸ್ಡ್ ಆನ್ ದಿಸ್ ಯು ಪ್ರಿಪೇರ್ ನೋಡಿ ಇದನ್ನ ಸಂಗ್ರಹ ಮಾಡ್ಬೇಕಂದ್ರೆ ಭಾಳ ಕಷ್ಟಪಟ್ಟಿದ್ದೀನಿ ಅದನ್ನ ಬೆನಿಫಿಟ್ ಆಗ್ಬೇಕು ನೀವು ನಿಮ್ಮ ಮನೆಯೊಳಗೆಲ್ಲ ಹೇಳ್ಬೇಕು ನೀವು ಸ್ಟಡಿ ಮಾಡಿ ಇದನ್ನು ಏನು ಅದರಲ್ಲಿ ಏನಾದರೂ ಬೆನಿಫಿಟ್ ನಿಮ್ಮ ತಂದೆ ತಾಯಿಗೆ ಹೇಳ್ಬೇಕಲ್ಲ ಅವರು ಮತ್ತು ಬೇರೆ ಹೇಳ್ಬೇಕು ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳ್ಬೇಕು ಯಾವ ಕ್ಲಾಸ್ ಅಡ್ಮಿಷನ್ ತೊಗೊಂಡೆ ಮೇಲೆ DDUನಲ್ಲಿ ನೀನು ನೀನು
During periods, running on the roads, making fun of friends, and so many. All such memories are valuable for many and will be in my heart. All the best for your board exams and upcoming future. Stay happy and healthy. I would like to thank all my juniors or friends of class 9th. Every part of the knowledge, every part of the school means knowledge, and that defines our identity, not only in the aspect of knowledge, but in the aspect of skills, education and culture activities. लेकर इस स्कूल को उस मुकाम पर गर्व से उठाए हमारा सर, हम रहे या न रहे अब पल, जरूरत है में हर पल. We all have gone in the same way and had grown in the same way. But what makes the difference? That guideline given to us. I can probably say that guideline given to us by our school teacher is best guideline that can be given to in your whole life. Every school gives the knowledge, but this school gives the shape of the future of the childhood. Every school gives the but when I came to the school, I was not knowing how to speak properly and how to talk. But the school अक्षर अक्षर का अर्थ बताया है, शब्द शब्द का अर्थ बताया है, कभी प्यार से तो कभी डांट से हमें जीवन जीने का अर्थ सिखाया है. Next, all become something in our life. We look at back to the past. I remember the most and foremost thing that our school did you. Not only because we have spent 4 years in the school, but also because we had made a memory from seed to the plant. And I would like to share a list of things that I would have learned from this school. First, challenges are not to be feared about, but they are to be overcome. Second, curiosity to learn. Third, the school has made a future for me. Then next, they has supported me always in every aspect of our life. आप जैसे टीचर हम जैसे स्टूडेंट का भविष्य सुधारते हैं. आई लाइक टू अगेन से समथिंग जिसने हमें ज्ञान से जोड़ा रखा, वो मजबूत धागा हो आप, सैकड़ों की भाषा हो आप, ज्ञान की परिभाषा हो आप. Last but not the least, I would like to thank everyone, every individual of the school. Don't differentiate staff as a teaching staff and non-teaching staff. Every individual has taught me some of the other thing. I thank all the teachers who have faith on me. सूरज की किरणों के साथ, सुबह की महक के साथ, पंछियों की चहक के साथ मैं धन्यवाद करती हूँ आप सबको डीडी स्कूल की सेरेमनी के साथ. थैंक यू वन एंड ऑल. Almost half of the program, and now I would like to invite together and let's welcome the leader of our English language is having almost 26 letters. In that, I like to take one letter, that is P. The word we can create from the letter P, that is perfection. If you want to be a perfect human being in your life, you have to come back to the third letter of English alphabet, that is C. C says that you should change what you want to change. You will get, again you have to come back to the first letter of English alphabet. Everything as a positive and create and make a good future for your life. So this is my advice to everyone. Those who are going to write the board exam, coming board exam on 27th of Feb onwards. Do it properly, don't be get tensed, be happy, be cool, make yourself cool and get your question paper and read the question paper very properly and write the exam in a neat and perfect way and bring 100% result for our school, our institution. That will be the great gift which you can give us from your side. So I wish
All the best. Best of luck. May God bless you all.